ನಮಸ್ಕಾರ. ನಾನು ಭಾರತೀಯ ಮತದಾರ ವೇದಿಕೆಯ ಸಂಚಾಲಕ ಮಂಜುನಾಥ್ ಕೊಡಿಗೇಳಿ. ನಾನಿವತ್ತು ಎರಡು ವಿಷಯಗಳ ಬಗ್ಗೆ ತಮ್ಮ ಮುಂದೆ ಬರ್ತಾಯಿದ್ದೀನಿ. ಒಂದು, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ. ಉಪೇಂದ್ರ ಅವರು ಯಾವುದೋ ಒಂದು ಹಳ್ಳೀಲಿ ಭಾಷಣ ಮಾಡ್ತಿದ್ದರು. ಸಂತೋಷ, ಯಾಕೆಂದರೆ ನಮಗೂ ಇದೇ ಬೇಕಾಗಿದ್ದಿದ್ದು. ನಾನು ಇದನ್ನೇ ಅವ್ರಿಗೆ ಹೇಳ್ತಾ ಇದ್ದಿದ್ದು. ಈ ಸೋಷಿಯಲ್ ಮೀಡ್ಯಾದಲ್ಲೂ ಮಾಡಿ, ಜನಗಳ ಮಧ್ಯದಲ್ಲೂ ಹೋಗಿ. ಬಹುಶಃ ಅದು ಹಳೆ ವಿಡಿಯೋನ ಹೊಸ ವಿಡಿಯೋನ ಗೊತ್ತಿಲ್ಲ, ಆದರೆ ದಟ್ ಈಸ್ ಗುಡ್ ಮೂಮೆಂಟ್. ಸೊ ಅದಕ್ಕೆ ಅವರಿಗೆ ಒಂದು ಧನ್ಯವಾದವನ್ನು ನಾನು ಮತದಾರ ವೇದಿಕೆಯ ಪರವಾಗಿ ಸಲ್ಲಿಸ್ತೇನೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಆಪೋಸಿಷನ್ ಪಾರ್ಟಿ ಲೀಡ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು KRS ಪಕ್ಷದ ಅಧ್ಯಕ್ಷರು ಎಲ್ರಿಗೂ ಬಿಡದಿಗೆ ಹೋಗಿ ರೈತರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸಂತೋಷ. ರೈತರಿಗೆ ನೀವು ಕೊಡಬೇಕಾದಂಥ ಒಂದು ಧರ್ಮ, ಆಪೋಸಿಷನ್ ಪಾರ್ಟಿ ಲೀಡ್ರಾಗಿ ನೀವು ಕೊಟ್ಟಿದ್ದೀರಾ, ಸಂತೋಷ. ಆದರೆ ನನ್ನ ಪ್ರಶ್ನೆ, ಒನ್ಲಿ ಬಿಡದಿ ಯಾಕೆ? ಬಿಡದಿಲಿರೋದು ಮಾತ್ರ ರೈತರ? ದೊಡ್ಡ ಬೆಳವಂಗ್ಲ, ನೆಲಮಂಗಲ ತಾಲೂಕು ತ್ಯಾಮಗೊಂಡು ಹೋಬಳಿ ರೈತರಲ್ವಾ? ದೊಡ್ಡಬಳ್ಳಾಪುರ ದೊಡ್ಡಬೆಳವಂಗ್ಲ ಹೋಬಳಿ ರೈತರಲ್ವಾ? ಅವ್ರಿಗೆ ಯಾಕೆ ನಿಮ್ಮ ಸಪೋರ್ಟ್ ಇಲ್ಲ? ಯಾಕೆ ಅಂದರೆ ಅಲ್ಲಿ DK ಶಿವಕುಮಾರ್ ಇಲ್ಲ ಅಂತ ನಿಮ್ಮ ಉದ್ದೇಶನಾ? ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿ ಮಾಡಿದ್ರೆ ನಮಗೆ ಪಬ್ಲಿಸಿಟಿ ಸಿಗುತ್ತೆ ಅಂತ ಒಂದು ಉದ್ದೇಶದಿಂದ ನೀವು ಇಲ್ಲಿ ಮಾತ್ರ ಮಾಡ್ತಾಯಿದ್ದೀರಾ? ಇದಕ್ಕೆ ನೀವು ಜನಗಳಿಗೆ ಉತ್ತರ ಕೊಡಬೇಕು. ನಿಮ್ಮನ್ನು ಆಪೋಸಿಷನ್ ಪಾರ್ಟಿ ಲೀಡ್ರು, ನೀವು ಇಡೀ ಕರ್ನಾಟಕಕ್ಕೆ ಆಪೋಸಿಷನ್ ಪಾರ್ಟಿ ಲೀಡ್ರು. ಬಿಡದಿಗೆ ಮಾತ್ರ ನೀವು ಸಪೋರ್ಟ್ ಮಾಡೋದಲ್ಲ, ಬಿಡದಿಗೆ ಮಾಡಿ. ಆ ರೈತರು ಬದುಕಬೇಕು, ಆ ರೈತರು ಉಳಿಬೇಕು, ಅದಕ್ಕೆ ನಮ್ಮದು ಅಭ್ಯಂತರ ಏನಿಲ್ಲ. ಆದರೆ ಕರ್ನಾಟಕದಲ್ಲಿ ಇರೋತಕ್ಕಂಥ ಎಲ್ಲ ರೈತರು ಉಳಿಬೇಕು. ಯಾಕೆ ನಿಮ್ಮದು ಸಮಗ್ರವಾಗಿ ನೀವು ಫೈಟ್ ಮಾಡ್ತಾಯಿಲ್ಲ ರೈತರ ಪರವಾಗಿ? ಯಾಕೆ ಇಶ್ಯೂ ಬೇಸಿಸ್ ಮಾಡ್ತಾಯಿಲ್ಲ? ಯತ್ನಾಳ್ ಅವರೇ, ದಯವಿಟ್ಟು ನೀವು ಉತ್ತರ ಕೊಡಿ. ಯಾಕೆ ಮಾಡ್ತಾಯಿಲ್ಲ? ಆಪೋಸಿಷನ್ ಪಾರ್ಟಿ ಲೀಡರ್ ಆದಂಥ ಅಶೋಕ್ ಅವರು, ನಾನು ಕೇಳ್ತಾ ಇದ್ದೀನಿ, ದೇವನಹಳ್ಳಿಲಿ ಲ್ಯಾಂಡ್ ಹೋಗ್ತಾಯಿದೆ, ದೊಡ್ಡ ಬೆಳವಂಗ್ಲದಲ್ಲಿ ಲ್ಯಾಂಡ್ ಹೋಗ್ತಾಯಿದೆ, ಇಡೀ ತ್ಯಾಮಗೊಂಡು ಹೋಬಳಿ ಪೂರ ನಾಶ ಆಯಿತು. ನೆಲಮಂಗಲ ತಾಲೂಕಿನಲ್ಲಿ ರೈತರೇ ಇಲ್ದಂಗೆ ಆಗ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ತಿಪ್ಕೊಂಡಹಳ್ಳಿ ಕೆರೆ ಹೋಯ್ತು, ಮಂಚಿನ ಬೇರೆ ಕೆರೆ ಹೋಯ್ತು, ಅರ್ಕಾವತಿ ಹೋಯ್ತು. ನಿಮ್ಗೆ ಯಾರಿಗೂ ಇದು ಅರಿವಿಗೆ ಬರಲಿಲ್ವಾ? ಅಥವಾ ನಿಮ್ಮ ಪಾರ್ಟಿಗಳ ಲೀಡ್ರುಗಳು ಏನಾದರೂ ಅಲ್ಲಿ ಇದು ತೊಗೊಂಡಿದ್ದಾರಾ? ಜಮೀನು ತಗೊಂಡಿದ್ದಾರಾ? ಹೊರಗಡೆ ಬರಲಿ, ಮಾತಾಡಿ ನೀವು ಪ್ರೆಸ್ಸಲ್ಲಿ. ಜನಗಳು ಅಷ್ಟೇ. ಇನ್ನು ಮುಂದೆ ಇದೇ ಥರ ಆದರೆ ಕರ್ನಾಟಕದಲ್ಲಿ ಜಂಜಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪಾರ್ಟಿಯವ್ರನ್ನೂ ಆಪೋಸ್ ಮಾಡೋವಂಥ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರಿಗಿನ್ನ ಏನು ಡಿಫ್ರೆಂಟು? ಆಯ್ತಪ್ಪ, ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ, ಏನೋ ಒಂದು ವೆಸ್ಟರ್ನ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗಿನ್ನ ನೀವು ಯಾವ ರೀತಿ ಡಿಫ್ರೆಂಟ್ ಆಗಿದ್ದೀರಾ ತೋರಿಸಿ ಜನಗಳಿಗೆ. ಅದು ಬಿಟ್ಬಿಟ್ಟು ನೀವು ಪ್ರಚಾರಕ್ಕೋಸ್ಕರ ದಿನ ಬೆಳಗ್ಗೆ ಇದ್ದರೆ ಬಿಡದಿಗೆ ಹೋಗ್ತೀನಿ ಅನ್ನೋದು ಯಾವ ನ್ಯಾಯ ರೀ? ಉತ್ತರ ಕೊಡಿ ಜನಗಳಿಗೆ, ಮತದಾರರಿಗೆ ಉತ್ತರ ಕೊಡಿ. ನಾನು ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ, ಮತದಾರರೇ, ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ. ದುಡ್ಡು ತಗೊಂಡು ಓಟ್ ಹಾಕಿದರೆ ಇಂಥ ಕಲ್ಪ್ರಿಟ್ ರಾಜಕಾರಣಿಗಳೇ ನಿಮಗೆ ಉದ್ಭವ ಆಗೋದು. ಒಳ್ಳೆ ರಾಜಕಾರಣಿಗಳು ಭವಿಷ್ಯ ಏನೇ ಇರಲ್ಲ. ಅದರಿಂದ ದಯವಿಟ್ಟು ಮತದಾರರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕೋದು ಬೇಡ. ಇನ್ನು ಮುಂದೆ ಆದರೂ ಅರ್ಥ ಮಾಡ್ಕೊಳ್ಳಿ, ಪಂಚಾಯತಿ ಎಲೆಕ್ಷನ್ಗಳು ಅರ್ಥ ಮಾಡ್ಕೊಳ್ಳಿ. ಎದ್ದೇಳಿ ನೀವು ಸ್ವಲ್ಪ. ಅವ್ನು ಕೊಡೋ ದುಡ್ಡು 1,000 ರೂಪಾಯಿ 2,000 ರೂಪಾಯಿ 2 ದಿನ ಖರ್ಚಾಗುತ್ತೆ. ಇಡೀ ಜೀವನ ನಮ್ಮ ಮಕ್ಕಳುಗಳು ಅಧ್ವಾನ ಆಗ್ತಾಯಿದ್ದಾರೆ. ಇದನ್ನು ಯಾರು ಅರ್ಥ ಮಾಡ್ಕೊತಾ ಇಲ್ವಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನು ಶೇರ್ ಮಾಡಿ ಜನಗಳಿಗೆ. ನೀವು ಮುಂದೆ ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.